ನಮಸ್ಕಾರ. ಸ್ಪರ್ಧಾ ವಿನಯ ಎಜುಕೇಟರ್ ನ್ಯೂಸ್ ಪೇಪರ್ ಅನಾಲಿಸಿಸ್ ಕ್ಲಾಸ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಯುಪಿಎಸ್ಸಿ ಮುಖ್ಯ ಪರೀಕ್ಷೆಯ ಜನರಲ್ ಸ್ಟಡೀಸ್ ಪೇಪರ್ 3ರ ಅತ್ಯಂತ ಪ್ರಮುಖ ವಿಷಯವನ್ನ ನಾವಿವತ್ತು ಡಿಕೋಡ್ ಮಾಡಲಿದ್ದೀವಿ. ಎಕ್ಸಾಮ್ ದೃಷ್ಟಿಯಿಂದ ಇಂತಹ ಸಂಕೀರ್ಣ ವಿಷಯಗಳನ್ನ ಎಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನ ನಾವಿಂದು ನೋಡೋಣ. ಬನ್ನಿ ಶುರು ಮಾಡೋಣ. ನೋಡಿ, ಇವತ್ತಿನ ನಮ್ಮ ಈ ಸಂಪೂರ್ಣ ವಿಶ್ಲೇಷಣೆ ಬಂದಿರೋದು ದಿ ಹಿಂದೂ ಪತ್ರಿಕೆಯ ಸೌಮಿತ್ರ ಭಾದುರಿಯವರ ಅತ್ಯುತ್ತಮ ಎಡಿಟೋರಿಯಲ್ ಲೇಖನದಿಂದ. ಎಕ್ಸಾಮಿನರ್ಸ್ ಇಂಥ ಸಾಂಸ್ಥಿಕ ವಿಶ್ಲೇಷಣೆಗಳಿಂದಾನೇ ನೇರವಾಗಿ ಪ್ರಶ್ನೆಗಳನ್ನ ಫ್ರೇಮ್ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತೇ ಇದೆ ಅಲ್ವಾ? ಹಾಗಾಗಿ ಈ ಟಾಪಿಕ್ ನಮಗೆ ಎಕ್ಸಾಮ್ಗೆ ತುಂಬಾನೇ ಮುಖ್ಯ ಆಗತ್ತೆ. ಸರಿ, ಇವತ್ತಿನ ನಮ್ಮ ಕ್ಲಾಸ್ನ ಅಜೆಂಡಾ ಏನಪ್ಪಾ ಅಂದ್ರೆ, ಮೊದಲನೇಗೆ ಭಾರತದ ಆರ್ಥಿಕ ಪ್ರಗತಿಯ ಕಥೆ, ಆಮೇಲೆ ಉತ್ಪಾದನಾ ವಲಯದ ಸವಾಲು, ಮೂರನೆಯದಾಗಿ ಝಾಂಬಿ ಸಂಸ್ಥೆಗಳ ಅಪಾಯ, ನಾಲ್ಕನೆಯದು ವಿಕಸಿತ ಭಾರತಕ್ಕಾಗಿ ನಮ್ಮ ತಂತ್ರ, ಮತ್ತು ಕೊನೆಯಲ್ಲಿ ನಿಮ್ಮ ನೆನಪಿನ ಶಕ್ತಿಯನ್ನ ಪರೀಕ್ಷಿಸಲು ಒಂದು ಸಣ್ಣ ಯುಪಿಎಸ್ಸಿ ಮೇನ್ಸ್ ರಸಪ್ರಶ್ನೆ. ಬನ್ನಿ ನಮ್ಮ ಮೊದಲನೇ ವಿಭಾಗದಿಂದ ಶುರು ಮಾಡೋಣ. ಭಾರತದ ಆರ್ಥಿಕ ಪ್ರಗತಿಯ ಕಥೆ, ಅದರಲ್ಲೂ ಕೋವಿಡ್ ನಂತರದ ಚೇತರಿಕೆ ಹೇಗಿತ್ತು ಅಂತ ನೋಡೋಣ. ಕಳೆದ ಒಂದು ದಶಕದಲ್ಲಿ ನಮ್ಮ ಮ್ಯಾಕ್ರೋ ಎಕನಾಮಿಕ್ ಸ್ಟೆಬಿಲಿಟಿ ಎಷ್ಟೊಂದು ಭದ್ರವಾಗಿದೆ ಅನ್ನೋದನ್ನ ನಾವೆಲ್ಲರೂ ನೋಡಿದಿವಿ. ಈ ನಂಬರ್ ನೋಡಿ, 6.5%. ಇದು 2024-25ರ ಹಣಕಾಸು ವರ್ಷದಲ್ಲಿ ನಮ್ಮ ನೈಜ ಜಿಡಿಪಿ ಬೆಳವಣಿಗೆಯ ದರ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋ ಆಕಾಂಕ್ಷಿಗಳು ಈ ನಿಖರವಾದ ಡೇಟಾವನ್ನ ಕಡ್ಡಾಯವಾಗಿ ನೆನ್ಪಿಟ್ಕೊಳ್ಳಲೇಬೇಕು. ಮೇನ್ಸ್ ಆನ್ಸರ್ ಬರೆಯುವಾಗ ಇಂತಹ ಫ್ಯಾಕ್ಟ್ಸ್ ನಿಮ್ಮ ಉತ್ತರಕ್ಕೆ ಒಂದು ಅಧಿಕೃತತೆ ತಂದುಕೊಡುತ್ತೆ. ಈ 6.5% ಗ್ರೋತ್ ಸುಮ್ನೆ ಬಂದಿದ್ದಲ್ಲ. ಇದರ ಹಿಂದೆ 4 ಬಲವಾದ ಪಿಲರ್ಸ್ ಇವೆ. ಒಂದು, ಬಲವಾದ ದೇಶೀಯ ಬೇಡಿಕೆ, ಹತೋಟಿಯಲ್ಲಿರುವ ಹಣದುಬ್ಬರ, ನಿಧಾನವಾಗಿ ಸುಧಾರಿಸುತ್ತಿರುವ ವಿತ್ತೀಯ ಶಿಸ್ತು ಮತ್ತು ಸ್ಥಿರವಾಗಿರುವ ಬ್ಯಾಂಕಿಂಗ್ ವಲಯ. 2047ರ ಹೊತ್ತಿಗೆ ನಾವೇನಾದ್ರೂ ವಿಕಸಿತ ಭಾರತದ ಗುರಿ ಮುಟ್ಟಬೇಕು ಅಂದ್ರೆ ಬರೀ ಈ ಬೇಸಿಕ್ ಫೌಂಡೇಶನ್ ಇದ್ರಿ ಸಾಲದು. ಬದಲಾಗಿ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಮೂಲಕ ಗ್ರೋತ್ ಎಂಜಿನನ್ನ ಫಾಸ್ಟಾಗಿ ಓಡಿಸಲೇಬೇಕು. ಇದನ್ನ ಹೀಗೆ ಮೈಂಡ್ ಮ್ಯಾಪ್ ಮಾಡ್ಕೊಳ್ಳಿ, ರಿವಿಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಎರಡನೇ ವಿಭಾಗಕ್ಕೆ ಬರೋಣ. ಉತ್ಪಾದನಾ ವಲಯದ ಅತಿ ದೊಡ್ಡ ಸವಾಲು. ಇದನ್ನೇ ಎಕನಾಮಿಕ್ಸ್ನಲ್ಲಿ ಕಾಣೆಯಾದ ಮಧ್ಯಮ ವರ್ಗ ಅಥವಾ ದ ಮಿಸ್ಸಿಂಗ್ ಮಿಡಲ್ ಅಂತ ಕರೆಯೋದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಂಪ್ಯಾರಿಸನ್ ಇದೆ ನೋಡಿ. ಯುಪಿಎಸ್ಸಿ ಎಕ್ಸಾಮ್ಸ್ನಲ್ಲಿ ಇದನ್ನೇ ಪದೇ ಪದೇ ಕೇಳ್ತಾರೆ. ನಮ್ಮ ಭಾರತದ ಆರ್ಥಿಕತೆ ಹೆಚ್ಚಾಗಿ ಐಟಿ ಮತ್ತು ಸೇವಾ ವಲಯದ ಮೇಲೆ ನಿಂತು ಬೆಳೆದ್ರೆ, ಪೂರ್ವ ಏಷ್ಯಾದ ಯಶಸ್ವಿ ದೇಶಗಳು ಕೈಗಾರೀಕರಣದ ಮೂಲಕ ಬೆಳೆದವು. ಅಲ್ಲಿನ ಸೀಕ್ರೆಟ್ ಏನಪ್ಪಾ ಅಂದ್ರೆ, ಅವರಲ್ಲಿ ಬೃಹತ್ ಮತ್ತು ಮಧ್ಯಮ ಗಾತ್ರದ ಉತ್ಪಾದನಾ ಸಂಸ್ಥೆಗಳು ಜಾಸ್ತಿ ಇದ್ದು ಅವು ರಫ್ತನ್ನ ಹೆಚ್ಚಿಸಿದ್ವು. ಆದ್ರೆ ಭಾರತದಲ್ಲಿ ಈ ಮಧ್ಯಮ ಗಾತ್ರದ ಸಂಸ್ಥೆಗಳದೇ ದೊಡ್ಡ ಕೊರತೆ. ಹಾಗಾದ್ರೆ ಈ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ನಮಗೆ ಹೇಗೆ ಅಡ್ಡಿಯಾಗ್ತಿದೆ ಅಂತ ಸ್ವಲ್ಪ ಡೀಪ್ ಆಗಿ ನೋಡೋಣ. ನಮ್ಮಲ್ಲಿ ತುಂಬಾ ಸಣ್ಣ ಮತ್ತು ಕಡಿಮೆ ಉತ್ಪಾದಕತೆಯ ಕಂಪನಿಗಳೇ ಹೆಚ್ಚು. ಅವು ವಿಸ್ತಾರವಾಗಿ ಬೆಳೆಯೋದೇ ಇಲ್ಲ. ಇದರಿಂದ ಬಂಡವಾಳ ಮತ್ತು ಕಾರ್ಮಿಕರ ಹಂಚಿಕೆ ಸರಿಯಾಗಿ ಆಗ್ತಿಲ್ಲ. ಇದರ ರಿಸಲ್ಟ್ ಏನಪ್ಪಾ ಅಂದ್ರೆ, ಇಂದಿಗೂ ನಮ್ಮಲ್ಲಿ ಲಕ್ಷಾಂತರ ಜನ ಕಡಿಮೆ ಆದಾಯ ಬರೋ ಕೃಷಿ ವಲಯದಲ್ಲೇ ಸಿಲ್ಕೊಂಡಿದ್ದಾರೆ. ವಿಕಸಿತ ಭಾರತದ ಕಥೆಯಲ್ಲಿ ಇದೀ ನಮಗಿರೋ ಒಂದು ದೊಡ್ಡ ವೀಕ್ ಲಿಂಕ್. ಏನು, ಮೂರನೇ ಮತ್ತು ಇವತ್ತಿನ ಅತ್ಯಂತ ಕ್ರಿಟಿಕಲ್ ವಿಭಾಗಕ್ಕೆ ಹೋಗೋಣ. ಝಾಂಬಿ ಸಂಸ್ಥೆಗಳ ಅಪಾಯ ಮತ್ತು ಸ್ಥಗಿತಗೊಂಡ ಮರುಹಂಚಿಕೆ. ಈ ಟರ್ಮ್ಸ್ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡಿ. ಇಲ್ಲಿ ಬರೋ ಈ ಎಕನಾಮಿಕ್ ವರ್ಡ್ಸ್ ಎಕ್ಸಾಮ್ಗೆ ಭಾರಿ ಮುಖ್ಯ. ಮೊದಲನೆಯದಾಗಿ ಸೃಜನಾತ್ಮಕ ವಿನಾಶ ಅಥವಾ ಕ್ರಿಯೇಟಿವ್ ಡಿಸ್ಟ್ರಕ್ಷನ್. ಕೇಳೋಕೆ ಸ್ವಲ್ಪ ವಿಚಿತ್ರವಾಗಿದೆ ಅಲ್ವಾ? ಆದ್ರೆ ತುಂಬಾ ಸಿಂಪಲ್ ಕಾನ್ಸೆಪ್ಟ್. ಮಾರುಕಟ್ಟೆಗೆ ಹೊಸ ಎಫಿಷಿಯಂಟ್ ಕಂಪನಿಗಳು ಬಂದು ಹಳೆಯ ಕೆಲಸಕ್ಕೆ ಬಾರದ ಕಂಪನಿಗಳನ್ನ ರಿಪ್ಲೇಸ್ ಮಾಡೋದು, ಇದೊಂದು ನ್ಯಾಚುರಲ್ ಎವಲ್ಯೂಷನ್ ಪ್ರಾಸೆಸ್. ಆದ್ರೆ ಪ್ರಾಬ್ಲಮ್ ಏನಂದ್ರೆ, ನಮ್ಮ ಭಾರತದಲ್ಲಿ ಈ ಪ್ರಕ್ರಿಯೆ ತುಂಬಾನೇ ನಿಧಾನವಾಗಿದೆ. ಹಳೆಯ ಅಸಮರ್ಥ ಕಂಪನಿಗಳು ಜಾಗ ಬಿಟ್ಟು ಕೊಡುತ್ತಾನೇ ಇಲ್ಲ. ಹಾಗಾದ್ರೆ ಈ ಹಳೆಯ ಮಾರುಕಟ್ಟೆ ಬಿಟ್ಟು ಹೋಗದ ಅಸಮರ್ಥ ಕಂಪನಿಗಳನ್ನ ಏನಂತೀವಿ? ಅವೇ ಈ ಝಾಂಬಿ ಸಂಸ್ಥೆಗಳು. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಕಾಡಿನಲ್ಲಿ ಕೆಲವು ಒಣಗಿದ ಮರಗಳಿರುತ್ತೆ ಗೊತ್ತಾ? ಅವು ಭೂಮಿಯಿಂದ ನೀರು ಕುಡಿತವೆ, ಆದ್ರೆ ಬೆಳೆಯೋದಿಲ್ಲ. ಜೊತೆಗೆ ಕೆಳಗಿರೋ ಹೊಸ ಸಸಿಗಳಿಗೆ ಸೂರ್ಯನ ಬೆಳಕು ಕೂಡ ಬೀಳೋಕೆ ಬಿಡಲ್ಲ. ಸೇಮ್ ಟು ಸೇಮ್ ಈ ಝಾಂಬಿ ಸಂಸ್ಥೆಗಳು ಕೂಡ ಅಷ್ಟೇ. ಬ್ಯಾಂಕ್ ಸಾಲಗಳನ್ನು ನುಂಗಿಯಾಕ್ತಾವೆ, ಬಂಡವಾಳ ಮತ್ತು ಲೇಬರನ್ನ ಬ್ಲಾಕ್ ಮಾಡ್ತಾವೆ, ಆದ್ರೆ ಆರ್ಥಿಕತೆಗೆ ಎಳ್ಳಷ್ಟು ಲಾಭ ತರಲ್ಲ. 2025ರ ಒಂದು ರೀಸೆಂಟ್ ರಿಸರ್ಚ್ ಒಂದು ಶಾಕಿಂಗ್ ವಿಚಾರ ಹೇಳುತ್ತೆ. ಬ್ಯಾಂಕ್ಗಳಿಂದ ಸಾಲ ಪಡೆದು ನಡೆಯೋ ಸಂಸ್ಥೆಗಳು ಬೇಗ ಝಾಂಬಿಗಳಾಗಿ ಬದಲಾಗೋ ಚಾನ್ಸಸ್ ತುಂಬಾನೇ ಹೆಚ್ಚು. ಯಾಕೆಂದ್ರೆ ನಮ್ಮ ವ್ಯವಸ್ಥೆ ಅವುಗಳನ್ನು ಮುಚ್ಚೋಕೆ ಬಿಡದೆ ಹಾಗೆ ಜೀವಂತವಾಗಿಡೋ ಪ್ರಯತ್ನ ಮಾಡ್ತಾ ಇರುತ್ತೆ.
ಅದೇ ಶೇರ್ ಮಾರುಕಟ್ಟೆ ಅಥವಾ ಈಕ್ವಿಟಿಯಿಂದ ಫಂಡ್ ಆದ ಕಂಪನಿಗಳು ಒಂದು ಬೇಗ ಚೇತರಿಸ್ಕೊಳ್ತವೆ, ಇಲ್ಲಾಂದ್ರೆ ಬೇಗನೆ ಮಾರ್ಕೆಟಿಂದ ಎಕ್ಸಿಟ್ ಆಗ್ತವೆ. ಇದನ್ನ ನಮ್ಮ ಪಾಲಿಸಿ ಮೇಕರ್ಸ್ ಗಂಭೀರವಾಗಿ ಪರಿಗಣಿಸಲೇಬೇಕು. ಸರಿ, ಇದೆಲ್ಲ ಆಯ್ತು. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಅದೇ ನಮ್ಮ 4ನೇ ವಿಭಾಗ, ವಿಕಸಿತ ಭಾರತಕ್ಕಾಗಿ ತಂತ್ರ ಅಥವಾ ದ ವೇ ಫಾರ್ವರ್ಡ್. ಈ ಸವಾಲುಗಳನ್ನ ಎದುರಿಸೋಕೆ ಲೇಖಕರು ಕೆಲವು ಕಾಂಕ್ರೀಟ್ ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ. ಮೇನ್ಸ್ ಎಕ್ಸಾಮಲ್ಲಿ ಕನ್ಕ್ಲೂಷನ್ ಬರೆಯೋಕೆ ಇದೊಂದು ಪರ್ಫೆಕ್ಟ್ ಬ್ಲೂಪ್ರಿಂಟ್. ನೋಡಿ, ಕೇವಲ ಉತ್ಪಾದನೆ ಹೆಚ್ಚಿಸಿದ್ರೆ ಸಾಲ್ದು, ಕ್ವಾಲಿಟಿ ಮತ್ತೆ ದಕ್ಷತೆಯೂ ಬೇಕು. ಭಾರತ ಜಾಗತಿಕ ಮೌಲ್ಯ ಸರಪಳಿಗಳ ಜೊತೆ ಅಂದ್ರೆ ಗ್ಲೋಬಲ್ ವ್ಯಾಲ್ಯೂ ಚೈನ್ಸ್ ಜೊತೆ ಡೀಪ್ ಆಗಿ ಕನೆಕ್ಟ್ ಆಗ್ಬೇಕು. ಜೊತೆಗೆ ನಮ್ಮ ಲೇಬರ್ ನಿಯಮಗಳನ್ನ ಸಿಂಪಲ್ ಮಾಡಬೇಕು ಮತ್ತು ಈ ಅಸಮರ್ಥ ಝಾಂಬಿ ಕಂಪನಿಗಳು ಸುಲಭವಾಗಿ ಎಕ್ಸಿಟ್ ಆಗೋಕೆ ಇನ್ಸಾಲ್ವೆನ್ಸಿ ಪ್ರಕ್ರಿಯೆಗಳನ್ನ ಸ್ಟ್ರಾಂಗ್ ಮಾಡಬೇಕು. ಎಕ್ಸಾಮಿನರ್ಸ್ ನಿಮ್ಮಿಂದ ಇಂತಹ ಕಾಂಪ್ರಿಹೆನ್ಸಿವ್ ಪಾಯಿಂಟ್ಸ್ನೇ ಎಕ್ಸ್ಪೆಕ್ಟ್ ಮಾಡೋದು. ನೀವು ಇವತ್ ಕಲ್ತಿದ್ದನ್ನ ಲಾಂಗ್ ಟರ್ಮ್ ನೆನ್ಪಿಟ್ಕೊಳ್ಳೋಕೆ ಇಲ್ಲೊಂದ್ ವಾರದ ರಿವಿಷನ್ ಪ್ಲಾನ್ ಇದೆ ನೋಡಿ. ಆಕ್ಟಿವ್ ರೀಕಾಲ್ ಮೆಥಡ್ ಯೂಸ್ ಮಾಡಿದ್ರೆ ಓದಿದ್ದೆಲ್ಲ ತಲೆಯಲ್ಲಿ ಪರ್ಮನೆಂಟ್ ಆಗಿ ಕೂರುತ್ತೆ. ಸೋಮವಾರ ಮ್ಯಾಕ್ರೋ ಗ್ರೋತ್ ಬಗ್ಗೆ ಮೈಂಡ್ ಮ್ಯಾಪ್ ಮಾಡಿ, ಮಂಗಳವಾರ ಕಂಪ್ಯಾರಿಸನ್ ಬರೀರಿ, ಬುಧವಾರ ಝಾಂಬಿ ಫಾರ್ಮ್ಸ್ ಬಗ್ಗೆ ಫ್ಲಾಶ್ ಕಾರ್ಡ್ಸ್ ಮಾಡಿ. ಹೀಗೆ ನಿಮ್ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡೋ ಅಭ್ಯಾಸ ಇಟ್ಕೊಳ್ಳಿ. ಇದು ನಿಮ್ಮ ಪ್ರಿಪರೇಷನ್ ಅನ್ನ ಖಂಡಿತ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ. ಈಗ ನಮ್ಮ ಕ್ಲಾಸ್ನ ಲಾಸ್ಟ್ ಸೆಗ್ಮೆಂಟ್, ವಿಭಾಗ 5, ಯುಪಿಎಸ್ಸಿ ಮುಖ್ಯ ಪರೀಕ್ಷೆ ರಸಪ್ರಶ್ನೆ. ಬನ್ನಿ, ನಿಮ್ಮ ಆಕ್ಟಿವ್ ರೀಕಾಲ್ ಎಬಿಲಿಟಿಯನ್ನ ಒಮ್ಮೆ ಚೆಕ್ ಮಾಡೋಣ. ನೀವೆಷ್ಟು ಫೋಕಸ್ಡ್ ಆಗಿ ಕ್ಲಾಸ್ ಕೇಳಿದೀರಾ ಅಂತ ಈಗ ಗೊತ್ತಾಗತ್ತೆ. ಮೊದಲನೇ ಪ್ರಶ್ನೆ, 2024-25 ಹಣಕಾಸು ವರ್ಷದಲ್ಲಿ ಭಾರತದ ನೈಜ ಜಿಡಿಪಿ ಬೆಳವಣಿಗೆ ದರ ಎಷ್ಟಿತ್ತು ಮತ್ತು ಅದಕ್ಕೆ ಆಧಾರವಾದ ಆ 4 ಪಿಲ್ಲರ್ಸ್ ಯಾವುವು? ವಿಡಿಯೋ ಪಾಸ್ ಮಾಡಿ ಸ್ವಲ್ಪ ಯೋಚಿಸಿ. ಹೌದು, 6.5. ಮತ್ತು ಆ ಪಿಲ್ಲರ್ಸ್ ದೇಶೀಯ ಬೇಡಿಕೆ, ನಿಯಂತ್ರಿತ ಹಣದುಬ್ಬರ, ವಿತ್ತೀಯ ಶಿಸ್ತು ಮತ್ತು ಸ್ಥಿರ ಬ್ಯಾಂಕಿಂಗ್. ಪರ್ಫೆಕ್ಟ್. ಓಕೆ, 2ನೇ ಪ್ರಶ್ನೆಗೆ ಹೋಗೋಣ. ಪೂರ್ವ ಏಷ್ಯಾದ ಯಶಸ್ವಿ ದೇಶಗಳಿಗೆ ಹೋಲಿಸಿದ್ರೆ ನಮ್ಮ ಭಾರತದ ಉತ್ಪಾದನಾ ಸಂಸ್ಥೆಗಳ ಸ್ಟ್ರಕ್ಚರ್ ಹೇಗೆ ಭಿನ್ನವಾಗಿದೆ? ನೆನ್ಪಾಗ್ತಿದೆಯಾ? ಅದೇ, ಅಲ್ಲಿ ಬೃಹತ್ ಮತ್ತು ಮಧ್ಯಮ ಸಂಸ್ಥೆಗಳಿದ್ರೆ ನಮ್ಮಲ್ಲಿ ಸಣ್ಣ ಸಂಸ್ಥೆಗಳೇ ಜಾಸ್ತಿ ಇವೆ. ಇದನ್ನೇ ನಾವು ಮಿಸ್ಸಿಂಗ್ ಮಿಡಲ್ ಅಥವಾ ಕಾಣೆಯಾದ ಮಧ್ಯಮ ವರ್ಗ ಅಂತ ಹೇಳಿದ್ದು. ಕ್ಲಿಯರ್ ಅಲ್ವಾ? ಈಗ ಇವತ್ತಿನ ಕೊನೆಯ ಮತ್ತು ಸ್ವಲ್ಪ ಟ್ರಿಕ್ಕಿ ಪ್ರಶ್ನೆ, ಕಾರಣ ಮತ್ತು ಪರಿಣಾಮ ವಿವರಿಸಿ. ಈ ಝಾಂಬಿ ಸಂಸ್ಥೆಗಳು ಹೇಗೆ ಸೃಜನಾತ್ಮಕ ವಿನಾಶ ಅಥವಾ ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಪ್ರಕ್ರಿಯೆಗೆ ಅಡ್ಡಿಯಾಗುತ್ತವೆ? ಸಿಂಪಲ್ ಆಗಿ ಆ ಕಾಡಿನ ಒಣಗಿದ ಮರದ ಎಕ್ಸಾಂಪಲ್ ನೆನಪು ಮಾಡ್ಕೊಳ್ಳಿ. ಇವು ಸುಮ್ನೆ ಬಂಡವಾಳವನ್ನ ಬ್ಲಾಕ್ ಮಾಡೋದ್ರಿಂದ ಹೊಸ ದಕ್ಷ ಕಂಪನಿಗಳು ಬೆಳೆಯೋಕೆ ಆಗೋದಿಲ್ಲ. ಇದರಿಂದ ಆ ನ್ಯಾಚುರಲ್ ಎಕನಾಮಿಕ್ ಗ್ರೋತ್ ನಿಂತು ಹೋಗುತ್ತೆ ಅಷ್ಟೇ. ನಾವು ಕ್ಲಾಸ್ನ ಕೊನೆಗೆ ಬಂದಿದ್ದೀವಿ. ಈ ಲೇಖನದ ಒಂದು ಪವರ್ಫುಲ್ ಸಾಲು ಇಲ್ಲಿದೆ ನೋಡಿ. ಬೆಳವಣಿಗೆಯು ಅಡಿಪಾಯವನ್ನು ಹಾಕಿದೆ, ಆದರೆ ಹೆಚ್ಚಿದ ಉತ್ಪಾದಕತೆ ಮತ್ತು ಅಸಮರ್ಥ ಸಂಸ್ಥೆಗಳ ನಿರ್ಗಮನವು ವಿಕಸಿತ ಭಾರತದತ್ತ ನೆಗೆಯುವ ಈ ಹಾದಿಯನ್ನು ನಿರ್ಧರಿಸುತ್ತದೆ. ಎಂಥ ಅದ್ಭುತವಾದ ಮಾತಲ್ವಾ? ಬರೀ ಗ್ರೋತ್ ಇದ್ರೆ ಸಾಲದು, ಪ್ರೊಡಕ್ಟಿವಿಟಿ ಇರಬೇಕು ಮತ್ತೆ ಇನ್ಎಫಿಷಿಯಂಟ್ ಕಂಪನಿಗಳು ಎಕ್ಸಿಟ್ ಆಗಬೇಕು. ಈ ಥಾಟನ್ನ ನಿಮ್ಮ ಮೇನ್ಸ್ ಆನ್ಸರ್ಸಲ್ಲಿ ಯೂಸ್ ಮಾಡಿ. ಸ್ಪರ್ಧಾ ವಿನಯ ನ್ಯೂಸ್ ಪೇಪರ್ ಅನಾಲಿಸಿಸ್ ಕ್ಲಾಸ್ಗೆ ಹಾಜರಾದ ನಿಮ್ಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ದೃಢವಾಗಿ ಓದಿ, ನಿಮ್ಮ ಅಧ್ಯಯನಕ್ಕೆ ಆಲ್ ದ ಬೆಸ್ಟ್.